ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಕಿತ್ತೂರು ಶ್ರೀಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ನಿಚನಿಕಿ ಶ್ರೀಗಳ ಪಾದಗಳಿಗೂ ಕೂಡ ನಮಸ್ಕಾರಗಳನ್ನು ಹೇಳ್ತಾ, ಕಾದರೊಳ್ಳಿಯ ಶ್ರೀಗಳ ಪಾದಗಳಿಗೂ ನಮಸ್ಕಾರಗಳು ಹೇಳ್ತಾ, ಉಪಸ್ಥಿತರುವಂಥ ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ದಂಥ ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಶ್ರೀಮಂತ ಸಿದ್ದರಾಮಯ್ಯ ಸಾಹೇಬ್ರೆ, ಅದೇ ರೀತಿಯಾಗಿ ಘನ ಉಪಸ್ಥಿತಿಯಲ್ಲಿದ್ದಂಥ ನಮ್ಮ ಜಿಲ್ಲಾ ಮಂತ್ರಿಗಳಾದಂಥ ಸತೀಶಣ್ಣ ಜಾರಕಿಹೊಳಿ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಸಲೀಂ ಅಹಮದ್ ಸಾಹೇಬ್ರೆ, ಪಠಾಣ್ ಸಾಹೇಬ್ರೆ, ಮಾಂತೇಶ್ ಕೌಜಲ್ಗಿ ಅವರೇ, ಅಜೀಫ್ ಸೇಠ್ ಅವರೇ, ಖಾದ್ರಿ ಸಾಹೇಬ್ರೆ, ಆಗ ಸಹೋದರರಾದಂಥ ವಿಜಯಾನಂದ್ ಕಾಶಪ್ಪನವರವರೇ, ಕೋನ್ ರೆಡ್ಡಿ ಅವರೇ, ವಿಶ್ವಾಸ್ ವೈದ್ಯ ಅವರೇ, ಚಂದ್ರರಾಜ್ ಹಟ್ಟೋಳಿ ಇವರನ್ನದೇ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಇಲ್ಲಿ ನಡೆದಂಥ ಯಾವತ್ತೂ ಈ ಕಿತ್ತೂರು ನಾಡಿನ ಚೆನ್ನಮ್ಮನ ಅಭಿಮಾನಿ ವರ್ಗದವ್ರಿ. ಬಹುತೇಕ ಈ ಕಿತ್ತೂರು ಉತ್ಸವ ಸ್ವಾತಂತ್ರ್ಯದ ಬೆಳ್ಳಿ ಚುಕ್ಕಿ ವೀರರಾಣಿ ಚೆನ್ನಮ್ಮಾಜಿಯ ಈ ಉತ್ಸವದಲ್ಲಿ ಬಹುತೇಕ ಈ ಸಾಮ್ರಾಜ್ಯದ ಸೊಕ್ಕಿನಿಂದ ಮೆರೆಯುತ್ತಿದ್ದ ಆಂಗ್ಲರನ್ನ ಅಟ್ಟಡಿಸಿ ಹೊಡೆದಂಥ ಪ್ರಪ್ರಥಮ ಮಹಿಳೆ. ಬಹುತೇಕ 201ನೇ ವರ್ಷ, ಹೋದ ವರ್ಷ 200 ವರ್ಷ ಅತಿ ಸಂಭ್ರಮದಿಂದ ಆಚರಣೆಗೊಂಡು ಈ ವರ್ಷ 201ನೇ ವರ್ಷಕ್ಕೆ ಈ ಉತ್ಸವ ಮಾಡತ್ತೇವೆ. ವೇದಿಕೆ ಎಲ್ಲರಿಗೂ ಗೊತ್ತಿದೆ ಈ ಉತ್ಸವ ಯಾಕೆ ಮಾಡ್ತೇವೆ, ಏನು ಮಾಡ್ತೇವೆ ಅನ್ನೋದಕ್ಕಿಂತ ಈ ಇತಿಹಾಸವನ್ನು, ಚೆನ್ನಮ್ಮಾಜಿ ಅವರ ಇತಿಹಾಸವನ್ನು ಎಲ್ಲ ರಾಜ್ಯಗಳಿಗೂ ರಾಷ್ಟ್ರಗಳಿಗೆ ಮುಟ್ಟಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ಸಾಂಸ್ಕೃತಿಕ ಎಲ್ಲ ಕಲ್ಚರಲ್ ಇವೆಂಟ್ಸ್ ಜೊತೆಗೆ ಸ್ಪೋರ್ಟ್ಸ್ ಎಲ್ಲನೂ ಕೂಡ ಈ ಉತ್ಸವದಲ್ಲಿ ಆಯೋಜಿಸ್ತೇವೆ. ಅದರ ಜೊತೆಗೆ ಈ ಐತಿಹಾಸಿಕ ಕ್ಷೇತ್ರ ಇದು ಸಾಕಷ್ಟು ಹಿಂದುಳಿದ ಅಭಿವೃದ್ಧಿ ಆಗಬೇಕಾಗಿತ್ತು. ಈ ಕ್ಷೇತ್ರ ಅನ್ನೋಕ್ಕಿಂತ ಈ ಪ್ರಾಧಿಕಾರ, ಈ ಚೆನ್ನಮ್ಮನ ಇದ್ದಂಥ ಕೋಟೆ ಜೀರ್ಣೋದ್ಧಾರ ಮಾಡೋದಂತಾಗಲಿ ಬೇಡ, ಇಲ್ಲಿ ಟೂರಿಸಂ ಆಕರ್ಷಣೆ ಮಾಡುವಂಥ ಸ್ಕೀಮ್ಸ್ ಆಗಲಿ ಹಾಕುವಂಥದ್ದು ಮಾಡಿದೆವು. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ವರ್ಷ ಮತ್ತು ಅದರ ಹಿಂದಿನ ವರ್ಷ ನಮಗೆ ಅನುದಾನ ಕೊಟ್ಟಿದೆ. ಇನ್ನೂ ಸಾಕಷ್ಟು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಸ್ಮಾರಕಗಳು ಸಾಕಷ್ಟು ಅದಾವೆ. ಯಾಕಂದ್ರೆ ಚೆನ್ನಮ್ಮಾಜಿ ಅವರ ಸ್ಮಾರಕಗಳು ಬಹುತೇಕ ದುಸ್ಥಿತಿಯಲ್ಲಿ ಇವತ್ತಿಗೂ ಭಾಳಷ್ಟು ಅದಾವು. ಅವಕ್ಕೂ ಕೂಡ ಬರುವಂಥ ದಿವಸಗಳಲ್ಲಿ ಅವನ್ನ ಪುನಶ್ಚೇತನ ಬೇಡ, ಅವನ್ನ ಒಳ್ಳೆಯ ರೀತಿಯಿಂದ ಇಡುವಲ್ಲಿ ಆ ಪ್ರಾಧಿಕಾರಕ್ಕೆ ತಾವು ಇನ್ನಷ್ಟು ದುಡ್ಡನ್ನು ಒದಗಿಸ್ಬೇಕಂತ ಕೇಳ್ತಾ, ಅದರ ಜೊತೆಗೆ ಇಲ್ಲಿ ಬಹುತೇಕ ಬಂದಂಥ ಪ್ರಾಧಿಕಾರಕ್ಕೆ ದುಡ್ಡು ಬೇರೆ ಬೇರೆ ಕಡೆ ವಿನಿಯೋಗ ಆಗ್ತಿತ್ತು. ಬಟ್ ಈ ಕಳೆದ 2 ವರ್ಷದಿಂದ ₹1 ಕೂಡ ಕೋಟೆ ಆವರಣ ಮತ್ತು ಇದನ್ನು ಬಿಟ್ಟು ಎಲ್ಲೂ ಅದನ್ನು ಖರ್ಚು ಮಾಡಿಲ್ಲ. ಬಹುತೇಕ ಇನ್ನೂ 1 ವರ್ಷ ಹಿಡಿತದ ಮುಗಿಬೇಕಾದ್ರೆ. ಅದ್ರ ಜೊತೆಗೆ ಥೀಮ್ ಪಾರ್ಕ್ ಕೂಡ ಕೆಲವೇ ದಿವಸದಲ್ಲಿ ಇಲ್ಲಿ ಪ್ರಾರಂಭ ಆಗುವಂಥದ್ದು ಆಗ್ತದೆ. ಅದರ ಜೊತೆಗೆ ಬೇಸಿಕ್ಕಾಗಿ ಇನ್ಫ್ರಾಸ್ಟ್ರಕ್ಚರ್ ಈ ಸಿಟಿಗೆ ಬೇಕಾದಂಥದ್ದು ಮಾನ್ಯ ನಮ್ಮ ಲೋಕೋಪಯೋಗಿ ಮಂತ್ರಿಗಳು ಬಹುತೇಕ ಸಿಂಹಪಾಲು ಕೊಟ್ಟಿದ್ದಾರೆ ನಮಗೆ. ನಾವು ಯಾವುದೋ ಕೇಳಿದ್ರೂ ಈ ಪಟ್ಟಣದ ಸೌಂದರ್ಯೀಕರಣಕ್ಕೆ ಎವ್ರಿ ಇಯರ್ ದುಡ್ಡು ಕೊಟ್ಕೊಂತ ಬಂದಿದ್ದಾರು, ಮುಂದಿನ ವರ್ಷ ಕೂಡ ಕೊಡ್ತೇನೆ ಅನ್ನುವಂಥದ್ದು ಇದನ್ನು ಮಾಡಿದ್ದಾರೆ. ಅದರ ಜೊತೆಗೆ ಇಲ್ಲಿ ಈ ಭಾಗದ ಬಹುತೇಕ ಈಗ ಸಾಕಷ್ಟು ರೈತರು ಕೂಡ ಕೊಟ್ಟರು ಅವ್ರ ಮನವಿಯನ್ನು. ಈ ಕಳೆದ 2-3 ವರ್ಷದಿಂದ ಈ ಕುಲ್ಲೊಳ್ಳಿ ಭಾಗದಲ್ಲಿ ಬಹುತೇಕ ಚೆನ್ನಮ್ಮಾಜಿ ಅವ್ರನ್ನ ಇತಿಹಾಸ ಹಿಡ್ಕೊಂಡ ಭಾಳಷ್ಟು ಬ್ರಿಟಿಷರು ಕೊಟ್ಟಂಥದ್ದು ಇನಾಮ. ಬಹುತೇಕ ಎಲ್ಲ ದೇಶ ಪ್ರೇಮಿಗಳಿಗೆ ಇನಾಮ ಕೊಡ್ತಾರೆ, ಇಲ್ಲಿ ದೇಶದ್ರೋಹಿಗಳಿಗೆ ಕೊಡುವಂಥದ್ದಾಗೈತಿ ಇಲ್ಲಿ ಬ್ರಿಟಿಷರ ಕಾಲಾಗ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಸೂಕ್ತವಾಗಿ ನ್ಯಾಯಾಲಯದಲ್ಲಿ ಏನೇನೋ ಆಗಿ ಹೋಗಿದೆ. ಅಲ್ಲಿ ಸುಮಾರು 2-2.5 ಸಾವಿರ ರೈತ ಕುಟುಂಬಗಳು ಅಲ್ಲಿ ಜೀವನ ಮಾಡತ್ತಾರು. ಅದಕ್ಕೆ ಅದನ್ನಂಥ ಒಂದು ಆ್ಯಕ್ಟ್ ಮಾಡಿ ಆ ರೈತರ ಬಾಳಿಗೆ ಒಂದು ಒಳ್ಳೆಯ ತೀರ್ಮಾನ ಕೊಡಬೇಕಂತ ತಮ್ಮಲ್ಲಿ ಆಶಿಸ್ತಾ, ಅದರ ಜೊತೆಗೆ ನಾನು ಇನ್ನೊಂದು ಅಂತಂದರೆ ಬಹುತೇಕ ಈ ಮಧ್ಯ ಭಾಗದಲ್ಲಿರುವಂಥ ನನ್ನ ಕ್ಷೇತ್ರದಲ್ಲಿ ಒಂದು ಮಲಪ್ರಭಾ ಸಹಕಾರಿ ಕಾರ್ಖಾನೆ ಐತಿ, ಭಾಳ ದುಸ್ಥಿತಿಯಲ್ಲಿ ಐತಿ. ತಮಗೆ ಮನವಿ ಮಾಡಿದ್ವು, ಅದನ್ನು ಪುನಶ್ಚೇತನ ಈ ಪುಣ್ಯಭೂಮಿಗೆ ಅಭಿವೃದ್ಧಿ ಆಗಬೇಕು.
ಅದರ ಜೊತೆ ಸರ್ಕಾರ ಕೂಡ ರಾಣಿ ಚೆನ್ನಮ್ಮಳ ಐತಿಹಾಸಿಕ ಸಂಬಂಧ ಮುಖ್ಯಮಂತ್ರಿಯ ನೇತೃತ್ವದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಅಭಿವೃದ್ಧಿಗೆ ಸದಾ ಪ್ರಯತ್ನಶೀಲರಾಗಿರುತ್ತೇನೆ ಎಂದು ವೇದಿಕೆಯ ಮೂಲಕ ಹೇಳ್ತಾ ಹೋದ ವರ್ಷ ಮತ್ತು ಈ ಪ್ರಾಧಿಕಾರಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಈಗ ಹಿಡಿದಾರ ಮುಂದೂ ಕೂಡ ಕೊಡ್ತೇನೆ ಅಂತ ಅನ್ನುವಂಥ ಆಶ್ವಾಸನೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಬಹುತೇಕ ನಾವೆಲ್ಲರೂ ಚಿರುಋಣಿ ಆಗ್ಬೇಕಾಗತ್ತೆ ಅವ್ರಿಗೆ. ಯಾಕೆ ಬಹಳಷ್ಟು ದಿವಸಗಳಿಂದ ಈ ಕೋಟೆ ದುರಸ್ತಿ ಆಯಿತು, ಥೀಮ್ ಪಾರ್ಕ್ ಆಯ್ತು, ಇವತ್ತಿಗೂ ಅವು ಯಾವುದೇ ರೀತಿಯಿಂದ ಅನುದಾನ ಬಂದಿರಕ್ಕಿಲ್ಲ. ಮೊದಲು ಈ ಸಲ ಒಂದು ರೀತಿಯಲ್ಲಿ ಕೋಟೆ ಬಿದ್ದು ಹೋದಂಥ ಕೋಟೆ ಮತ್ತೆ ಅದಕ್ಕೆ ಹಳೆಯ ರೂಪದಲ್ಲೇ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ದವ್ರು ರಿಪೇರಿ ಮಾಡಿಕೊಡುವಂಥದ್ದು ಮಾಡಾಕತ್ತಿದ್ದಾರೆ. ಬರುವಂಥ 2 ಅಥವಾ 3 ತಿಂಗಳಲ್ಲಿ ಥೀಮ್ ಪಾರ್ಕ್ ಕೆಲಸ ಕೂಡ ಪ್ರಾರಂಭ ಆಕೈತಿ. ಅದಕ್ಕೆ ನಾವೆಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೃತಜ್ಞತೆ ಹೇಳ್ತಾ ಈ ವೇದಿಕೆಯಲ್ಲಿ ಹೆಚ್ಚಿಗೆ ಮಾತನಾಡಿದ ಸಮಯ ಮುಖ್ಯಮಂತ್ರಿಗಳಿಗೆ ಕೊಡಬೇಕಂತ ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ಮತ್ತೆ ನನ್ನ ಭಾಷಣ ಮುಗಿಸ್ತೇನೆ. ಇಲ್ಲಿ ಇದ್ದಂಥ ಎಲ್ಲ ಧನ್ಯವಾದಗಳನ್ನ ಹೇಳ್ತಾ ಓಲೋ ಭಾರತ್ ಮಾತಾ ಕಿ. ರಾಣಿ ಚೆನ್ನಮ್ಮಾಜಿ ಅವರಿಗೆ ಕೋಟ್ಯಾಂತರ ರೂಪಾಯಿಗಳ ಅಭಿವೃದ್ಧಿ